ಹಾಯ್ ಹಲೋ ನಮಸ್ಕಾರ. ನಾವು ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಮಂಗಳೂರು ಗ್ರಾಮದಲ್ಲಿದ್ದೀವಿ. ನಮ್ಮ ಹುಟ್ಟಿದ ಊರಾದಂಥ ಮಂಗಳೂರು ಗ್ರಾಮದಲ್ಲಿ ಮಂಗಳೂರಲ್ಲಿ ಯಾವೆಲ್ಲ ಹಿಂದೆ ಮಂಗಳೂರು ಅಂತ ಕರಿಬೇಕಾದ್ರೆ ಯಾವೆಲ್ಲ ಕಾರಣಗಳಿತ್ತು, ಹಳೆ ಊರು ಹೇಗಿತ್ತು, ಅಂಬಳಿ ಕಂಬಳಿ ಅಂತ ಊರಿತ್ತು ಅಂತ ನಮ್ಮ ಸರ್ ಶರಣಪ್ಪ ಸರ್ ಇದ್ದಾರೆ, ಉಪನ್ಯಾಸಕರಾದಂಥ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಯಾವೆಲ್ಲ ಡೀಟೇಲ್ಸ್ಗಳು ಕೊಡ್ತಾ ಹೋಗ್ತಾರೆ, ನಿಮ್ಗೆ ಹೇಳ್ತಾ ಹೋಗ್ತೀನಿ, ಹಂಗೆ ತೋರಿಸ್ಕೊತಾ ಹೋಗ್ತೀನಿ. ಸರ್, ಇದ್ರ ಹಿನ್ನೆಲೆ ಬಗ್ಗೆ ಹೇಳಿ. ಮಂಗಳೂರು ಯಾವ ಥರ ಹೆಸರು ಬಂತು, ಮಂಗಳೂರು ಅಂತ ಕರೆಯೋದಕ್ಕೆ ಕಾರಣ ಏನು, ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇದು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಪುಟ್ಟ ಗ್ರಾಮವಾದ ಈ ಮಂಗಳೂರು ಗ್ರಾಮ ಸುಮಾರು 350 ವರ್ಷಗಳಿಗಿಂತಲೂ ಹೆಚ್ಚು ಒಂದು ಅದ್ಭುತವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಗ್ರಾಮವಾಗಿದ್ದು, ಈ ಗ್ರಾಮದ ಹಿನ್ನೆಲೆ, ಈ ಗ್ರಾಮದ ಚರಿತ್ರೆ, ಈ ಗ್ರಾಮ ಹೆಂಗ ಬೆಳಕಿಗೆ ಬಂತು, ಈ ಗ್ರಾಮದಲ್ಲಿರುವ ಆರಾಧ್ಯ ದೇವನಾಗಿರ್ತಕ್ಕಂಥ ಮಂಗಳೇಶ್ವರ, ಆ ಮಂಗಳೇಶ್ವರನ ಪೂರ್ವಿಕ ನೆಲೆ ಯಾವುದು, ಈ ಗ್ರಾಮ ಮಂಗಳೂರು ಅಂತಕ್ಕಂಥ ಗ್ರಾಮದ ಜನರು ಪೂರ್ವ ಸುಮಾರು 100 ವರ್ಷಗಳ ಹಿಂದೆ ಮೂಲತವಾಗಿ ಎಲ್ಲಿಂದ ಬಂದವರು ಅನ್ನೋದ್ರ ಕುರಿತು ನಾವು ಬಹಳ ಇವತ್ತು ಚರ್ಚೆ ಮಾಡಬೇಕಾಗಿದೆ. ನಿಜಕ್ಕೂ ನಾವು ಸ್ಥಳೀಯ ಚರಿತ್ರೆಗೆ ಅಂದ್ರೆ ಪ್ರಾದೇಶಿಕವಾಗಿರ್ತಕ್ಕಂಥ ಇತಿಹಾಸವನ್ನ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ಜನರ ಕರ್ತವ್ಯವಾಗಿದೆ. ಮೊದಲು ನಾವು ದೊಡ್ಡ ಇತಿಹಾಸವನ್ನು ಅರಿಯುವುದಕ್ಕಿಂತಲೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಚರಿತ್ರೆ ನೆಲೆಗಟ್ಟನ್ನ ಕಂಡುಕೊಳ್ಳುವುದು ಬಹಳ ಅತ್ಯವಶ್ಯಕ. ಆ ದೃಷ್ಟಿಯಲ್ಲಿ ಈ ಮಂಗಳೂರು ಅಂತಕ್ಕಂಥ ಗ್ರಾಮದ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡ್ರೆ, ಇಲ್ಲಿ ನಿಮ್ಮ ಕಣ್ಣಿಗೆ ಈಗ ಇದು ಒಂದು ಮಾರುತೇಶ್ವರ ದೇವಾಲಯ ಕಾಣ್ತಾ ಇದೆ. ಈ ಮಾರುತೇಶ್ವರ ದೇವಾಲಯಕ್ಕೆ ಸುಮಾರು 350 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಐತಿ. ಈ ಮಾರುತೇಶ್ವರ ದೇವಾಲಯವನ್ನ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮದ ಜನರು ಅಂಬಳಿ ಹನುಮಪ್ಪ ಅನ್ನೋ ಹೆಸರಿನಿಂದ ಉಲ್ಲೇಖ ಮಾಡ್ತಾರೆ. ಬಹುಶಃ ಈ ಮಂಗಳೂರು ಅನ್ನೋ ಹೆಸರು ಇಲ್ಲಿ ಏನಂದ್ರೆ ವಿಶೇಷವಾಗಿ 2 ಚಿಕ್ಕ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ಗ್ರಾಮವಾಗಿದೆ. ಈ ಮಂಗಳೂರು ಅನ್ನುವ ಪೂರ್ವದ ಮೂಲ ಹಿನ್ನೆಲೆ ವಿಶೇಷವಾಗಿ ಅಂಬಳಿ ಮತ್ತು ಕಂಬಳಿ. ಅಂದ್ರೆ ಇಲ್ಲಿ ಒಂದು ನಟ್ಟ ನಡುವ ಏನಂತಂದ್ರೆ ಇಲ್ಲೊಂದು ಹಳ್ಳ ಬರುತ್ತೆ. ಆ ಹಳ್ಳಕ್ಕೆ ಸುಮಾರು 300 ವರ್ಷಗಳ ಇತಿಹಾಸ ಐತಿ. ಹಳ್ಳದ ಬಲಗಡೆ ಏನಂದ್ರೆ ಕಂಬಳಿ ಅಂತಕ್ಕಂಥ ಗ್ರಾಮ ಇತ್ತು, ಹಳ್ಳದ ಈ ಕಡೆ ಏನಂದ್ರೆ ಅಂಬಳಿ ಅಂತಕ್ಕಂಥ ಗ್ರಾಮ ಇತ್ತು. ಸುಮಾರು ಏನಂತಂದ್ರೆ 17ನೇ ಶತಮಾನಕ್ಕಿಂತ ಮುಂಚೆ ಈ ಅಂಬಳಿ ಕಂಬಳಿ ಅಂತಕ್ಕಂಥ 2 ಗ್ರಾಮಗಳಿತ್ತು. ಈಗ ಈ ಒಂದು 2 ಗ್ರಾಮಗಳಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿನ ಮನೆಗಳಿಂದ ಕೂಡಿತ್ತು. ಆ 2 ಅಂಬಳಿ ಮತ್ತು ಕಂಬಳಿಯ ಜನರು ಏನಂತಂದ್ರೆ ಆರಾಧನೆ ಮಾಡ್ತಕ್ಕಂಥ ದೇವರಂದ್ರೆ ಅಂಬಳಿ ಹನುಮಪ್ಪ ಅಥವಾ ಮಾರುತೇಶ ಅಥವಾ ಆಂಜನೇಯ ಅಂತ ಕರಿತೀವಿ ನಾವು. ಕಾರಣ ಈ ಆಂಜನೇಯ ಇವತ್ತು ದಕ್ಷಿಣಾಭಿಮುಖವಾಗಿ ಬಹಳ ಮೂಲತವಾಗಿ ಅನೇಕ ರೀತಿಯ ಚಾರಿತ್ರಿಕ ಹಿನ್ನೆಲೆಯನ್ನ ತನ್ನೊಡಲೊಳಗೆ ಇಟ್ಕೊಂಡು ಒಂದು ಚರಿತ್ರೆಯ ಗುಟ್ಟನ್ನ, ಮಂಗಳೂರು ಗ್ರಾಮದ ಗುಟ್ಟನ್ನ ಇವತ್ತು ತನ್ನ ದೇವಾಲಯದ ಆಂತರಿಕ ಒಡಲೊಳಗೆ ಇಟ್ಕೊಂಡು ಇವತ್ತು ಏನಪ್ಪಾ ಅಂತಂದ್ರೆ ಆ ಚರಿತ್ರೆಯನ್ನ ನೀಡ್ತಕ್ಕಂಥ ಒಂದು ಅದ್ಭುತ ದೇವಸ್ಥಾನಕ್ಕೆ ನಮ್ಮ ಅಂಬಳಿ ಹನುಮಪ್ಪ ಅಂತಕ್ಕಂಥ ದೇವಾಲಯವ ಸಾಕ್ಷಿ. ನಿಜಕ್ಕೂ ಈ ದೇವಸ್ಥಾನದ ಮುಂದಿರ್ತಕ್ಕಂಥ ನಾವು ಸುಮಾರು ಪಳೆಯುಳಿಕೆಗಳನ್ನು ನೋಡ್ಬೋದು. ಇಲ್ಲಿ ನಿಮ್ ಕಣ್ಣೆದುರಿಗೆ ಇಲ್ಲೆಲ್ಲ ಕಾಣ್ತಾವ ಪಳೆಯುಳಿಕೆಗಳು. ಇಲ್ಲೊಂದು ದತ್ತಿ ಶಾಸನ ಐತಿ. ಈ ದತ್ತಿ ಶಾಸನಕ್ಕೆ ಸುಮಾರು 280 ವರ್ಷಗಳ ಇತಿಹಾಸ ಐತಿ. ಇಲ್ಲಿ ಸುಮಾರು 4 ಸಾಲುಗಳ ಶಾಸನ ಐತಿ. ಬಹುಶಃ ನಮ್ಮ ಭಕ್ತರು ಏನ್ ಮಾಡಿದಾರಪ್ಪ ಅಂದ್ರೆ ತಮ್ಮ ಭಕ್ತಿಯ ಪರಾಕಾಷ್ಠೆಗೆ ಎಣ್ಣೆ ಬತ್ತಿ ಹಾಕಿ ಸುಣ್ಣ ಹಚ್ಚುವುದರಿಂದ ಆ ಸಾಲುಗಳು ಇವತ್ತೇನಪ್ಪಾ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೆ ಹೋಗ್ಯವು. ಈ ದತ್ತಿ ಶಾಸನ ಏನ್ ಹೇಳ್ತೈತೆ ಅಂದ್ರೆ ಈ ಅಂಬಳಿ ಕಂಬಳಿ ಗ್ರಾಮದ ಪುರ ದೈವ ಅಂದ್ರೆ ಈ ಏನಪ್ಪಾ ಅಂದ್ರೆ ಅಂಬಳಿ ಹನುಮಪ್ಪ ಅಂತಕ್ಕಂಥ ಒಂದು 4 ಸಾಲುಗಳ ಶಾಸನ ಈ ದತ್ತಿ ಶಾಸನ ಅಂತ ಕರಿತೀವಿ ನಾವು. ಈ ಶಾಸನ 17ನೇ ಶತಮಾನದಲ್ಲಿ ಜಾಸ್ತಿ ಇದ್ವು. ಹೀಗಾಗಿ ಇದು ಒಂದು ಪಳವಳಿಕೆಯನ್ನು ನಾವು ನೋಡಿದಾಗ ಇಲ್ಲಿ ಏನಂದ್ರೆ ಮನುಷ್ಯನ ಆಕೃತಿಯನ್ನು ಹೋಲ್ತಕ್ಕಂಥ, ಆಮೇಲೆ ಪ್ರಾಣಿಯ ಮೇಲ್ಮೈ ಮತ್ತು ಮನುಷ್ಯನ ಆಕೃತಿಯನ್ನು ಹೊಂದತಕ್ಕಂಥ ಒಂದು ಪಳೆಯುಳಿಕೆ. ಇಲ್ಲಿ ಏನಂತಂದ್ರೆ ಉಬ್ಬು ಶಿಲ್ಪಗಳು ಅಂತ ಕರಿತೀವಿ ನಾವು. ಈ ಉಬ್ಬು ಶಿಲ್ಪಗಳು ವಿಶೇಷವಾಗಿ 18ನೇ ಶತಮಾನ 17-18ನೇ ಶತಮಾನದಲ್ಲಿ ಹೆಚ್ಚು ಈ ಉಬ್ಬು ಶಿಲ್ಪಗಳನ್ನ ಗ್ರಾಮಸ್ಥರು ಏನಂತಂದ್ರೆ ಮಾಡಿರ್ತಿದ್ರು. ಇದಕ್ಕೆ ಮೂಲ ಕಾರಣ ಅದೇನಂತಂದ್ರೆ ಭಕ್ತಿಯ ಪರಾಕಾಷ್ಠೆ ಅಂತಕ್ಕಂಥದ್ದು. ಆಮೇಲೆ ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಮತ್ತು 3 ಪಳೆಯುಳಿಕೆಗಳದಾವು. ಈ 3 ಪಳೆಯುಳಿಕೆಗಳನ್ನ ನಾವು ನೋಡ್ಲಾಗ ವಿಶೇಷವಾಗಿ ಇಲ್ಲಿ 2 ನಾಗರ ಅಂದ್ರೆ 2 ರೀತಿಯ ಸರೀಸೃಪ ಹಾವುಗಳು ವಿಶೇಷವಾಗಿ ಈ ದೇವಸ್ಥಾನದ ಅಭಿಮುಖವಾಗಿ ಜೋಡಿ ರೂಪದಲ್ಲಿ ಕೆತ್ತಿದ್ದಾರೆ. ಇವು ಏನ್ ಹೇಳ್ತವಪ್ಪ ಅಂದ್ರೆ ಬಹುಶಃ ಈ ಅಂಬಳಿ ಮತ್ತು ಏನಂತಂದ್ರೆ ಈ ಗ್ರಾಮ ಕಂಬಳಿ ಅಂತಕ್ಕಂಥ ಗ್ರಾಮಗಳು 2 ಗ್ರಾಮಗಳು ದತ್ತು ಗ್ರಾಮಗಳು ಆಗಿದ್ವು. ವಿಶೇಷವಾಗಿ ಈ ದತ್ತು ಗ್ರಾಮಗಳಿಗೆ ಸಾಕ್ಷಿನೇ ಈ ಒಂದು 2 ಏನಂತಂದ್ರೆ ಜೋಡಿ ಸರ್ಪಗಳ
ಈ ಒಂದು ಕೆತ್ತನೆಯನ್ನು ಕೂಡ ನಾವಿಲ್ಲಿ ಅಗ್ದಿ ಇದು ಮಾಡ್ಬೋದು, ಇಲ್ಲಿ ಕಾಣ್ಬೋದು. ವಿಶೇಷವಾಗಿ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಮನುಷ್ಯನ ಆಕೃತಿಯನ್ನು ಹೋಲ್ತಕ್ಕಂತ, ಇಲ್ಲಿ ನೋಡ್ರಿ 2 ಕಣ್ಣುಗಳು, 1 ಮೂಗು, ತಲೆಯ ಹುಬ್ಬು, ಮತ್ತೇನಂದ್ರೆ ಶಿರ. ಇದೇನ್ ಹೇಳ್ತೈತೆ ಅಂದ್ರೆ ಅವಾಗ ಇಲ್ಲಿ ಏನಂದ್ರೆ 4 ಸ್ತಂಭಗಳಿದ್ವು. ಬಹುಶಃ ಇವತ್ತು ಆ ಸ್ತಂಭಗಳು ಏನಂತಂದ್ರೆ ನಾಶವಾಗಿದ್ದವು. ಉಳಿದ 1 ಪಳೆಯುಳಿಕೆ ಮಾತ್ರ ಇಲ್ಲಿ ನಾವು ನೋಡ್ತೀವಿ. ಈ 4 ಸ್ತಂಭಗಳಿಗೆ ಮನುಷ್ಯನ ಆಕೃತಿ ಚಿತ್ರ ಇದೆ. ಇಲ್ಲಿ ಬಾಯಿ, ಇಲ್ಲಿ ಮೂಗು, ಇಲ್ಲಿ 2 ಕಣ್ಣುಗಳು, ಈ ರೀತಿ ತಲೆ ಹುಬ್ಬು. ಇದೇನಪ್ಪಾ ಅಂದ್ರೆ ವಿಶೇಷವಾಗಿ ಊರನ್ನು ಕಾಯುವ ದ್ವಾರಪಾಲಕ ಅನ್ನುವ ರೀತಿಯಲ್ಲಿ ಈ ರೀತಿಯ ಒಂದು ಏನಂತ ಪಳೆಯುಳಿಕೆಗಳನ್ನ ನಾವು ನೋಡ್ಲಾಗಿ, ಆಮೇಲೆ ಅಲ್ಲಿರ್ತಕ್ಕಂಥ ದತ್ತಿ ಶಾಸನವನ್ನ ನಾವು ನೋಡ್ಲಾಗಿ ಈ ಮಂಗಳೂರು ಗ್ರಾಮ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಯಾವುದೇ ಇತಿಹಾಸದಲ್ಲಿ ದಾಖಲಾತಿಯನ್ನ ಏನಂತಂದ್ರೆ ಹೊಂದದೇ ಇರತಕ್ಕಂಥದ್ದು. ಕಾರಣ ಏನಂದ್ರೆ ಇಲ್ಲಿ ನಮ್ಗೆ ಇದಕ್ಕೆ ಸಂಬಂಧಿಸಿದ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ, ಶಾಸನಗಳು ಸಿಕ್ಕಿಲ್ಲ. ಬಹುಶಃ ನಾವು ಉತ್ಖನನ ಮಾಡಿದ್ದೇ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಭಾಗದ ಅಂಬಳಿ ಪ್ರದೇಶದ ಮತ್ತೇನಂತಂದ್ರೆ ಕಂಬಳಿ ಪ್ರದೇಶದ, ಹಳ್ಳದ ಆ ಕಡೆ ಇರತಕ್ಕಂಥ ಕಂಬಳಿ ಪ್ರದೇಶದ 2 ಪ್ರದೇಶಗಳಲ್ಲಿ ನಾವು ಭೂಮಿಯನ್ನು ಉತ್ಖನನ ಮಾಡಿದ್ದೇ ಅಂತಂದ್ರೆ ಬಹುಶಃ ಇದಕ್ಕೆ ಸಂಬಂಧಿಸಿದ ಒಂದಿಷ್ಟು ಶಾಸನಗಳು ನಮ್ಗೆ ಸಿಗ್ಬಹುದೇನೋ ಅನ್ನೋದು ಇತಿಹಾಸ ತಜ್ಞರ ಅಭಿಪ್ರಾಯವಾಗೈತಿ. ಆ ದೃಷ್ಟಿಯಲ್ಲಿ ಈ ಮಂಗಳೂರು ಅಂತಕ್ಕಂಥ ಇವತ್ತಿನ ನಮ್ಮ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗ್ರಾಮ. ಈ ಗ್ರಾಮದ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥ ಈ 2 ಪುಟ್ಟ ಗ್ರಾಮಗಳು ಅಂಬಳಿ, ಕಂಬಳಿ, ನಿಜಕ್ಕೂ ಕೂಡ ನಮ್ಮ ಮೊದಲ ಮಂಗಳೂರು ಗ್ರಾಮದ ಮೂಲ ಸಂಸ್ಕಾರ, ಒಂದು ಏನಂತಂದ್ರೆ ಸಾಂಸ್ಕೃತಿಕ ವ್ಯವಸ್ಥೆ ಈ 2 ಗ್ರಾಮಗಳಿಂದ ಬಂದೈತಿ ಅಂತಕ್ಕಂಥ ಮಾತನ್ನ ನಾವು ಅರ್ಥ ಮಾಡ್ಕೋಬಹುದು. ಆ ದೃಷ್ಟಿಯಲ್ಲಿ ಅಂಬಳಿ ಹನುಮಪ್ಪನೆಂದೇ ಖ್ಯಾತಿಯಾಗಿರ್ತಕ್ಕಂಥ ಈ ದೇವಾಲಯ ಸುಮಾರು 300ರಿಂದ 350 ವರ್ಷಗಳ ಒಂದು ಏನಂತಂದ್ರೆ ಹಿನ್ನೆಲೆಯನ್ನ, ಇತಿಹಾಸವನ್ನು ಹೊಂದಿರತಕ್ಕಂಥ ಈ ದೇವಾಲಯಕ್ಕೆ ಸಾಕ್ಷಿನೇ 2 ಆಲದ ಮರಗಳು ಅಂತ ಕರಿತೀವಿ ನಾವು. ಈ 2 ಆಲದ ಮರಕ್ಕೆ 260 ವರ್ಷಗಳ ಇತಿಹಾಸ ಐತಿ. ಕಾರಣ ಎಲ್ಲಿ ಆಲದ ಮರಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ಜನವಸತಿಗಳು ಹೆಚ್ಚಿದ್ವು ಅನ್ನೋದು ನಮ್ಗೆ ಆಧಾರ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಮಂಗಳೂರು ಗ್ರಾಮದ ಚರಿತ್ರೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಮಂಗಳೂರಿನ ಮೂಲ ನೆಲೆ, ನಮ್ಮೂರಿನ ಮೂಲ ಪೂರ್ವಿಕರು ಈ ಪ್ರದೇಶದಲ್ಲಿ ಏನಂತಂದ್ರೆ ವಾಸ ಮಾಡ್ತಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಏನಂತಂದ್ರೆ ಹಳ್ಳದ ಕಡೆ ಹೋಗ್ಬೇಕಾಗಿದೆ. ಆ ಹಳ್ಳಕ್ಕೆ ಸುಮಾರು 380 ವರ್ಷಗಳ ಇತಿಹಾಸ ಐತಿ. ಅದಕ್ಕ ನಾವು ಏನಪ್ಪಾ ಅಂತಂದ್ರೆ ಹಿರೇಹಳ್ಳ ಅಂತ ಕರಿತೀವಿ ನಾವು. ಹಳ್ಳದ ಎಡಭಾಗದ ದಂಡೆಯಲ್ಲಿ ಅಂಬಳಿ ಏನಂದ್ರೆ ಗ್ರಾಮದ ಜನರು ವಾಸ ಮಾಡ್ತಾ ಇದ್ರು. ಹಳ್ಳದ ಬಲದಂಡಿ ಮೇಲೆ ಕಂಬಳಿ ಜನರು ಅಲ್ಲಿ ಏನಂದ್ರೆ ವಾಸ ಮಾಡ್ತಾ ಇದ್ರು. ಅಲ್ಲಿ ಅಕಸ್ಮಾತ್ ಆಗಿ 1760ರ ಸಂದರ್ಭದಲ್ಲಿ ಒಂದು ದೊಡ್ಡ ಮಳೆ, ಭೀಕರ ಮಳೆ, ಸುಮಾರು ತಿಂಗಳಾಂಗಟ್ಲೆ ಮಳೆಯಾಗಿ ಹಳ್ಳದ ನೀರು ದಂಡಿ ಮೇಲೆ ಹತ್ತಿ ಹೋತು. ಅಲ್ಲಿರ್ತಕ್ಕಂಥ ಮನೆಗಳು, ಗುಡಿಸಲುಗಳು ಎಲ್ಲವೂ ತೇಲ್ಕೊಂಡು ಹೋದ್ವು. ಹೀಗಾಗಿ ಜನ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಬಹಳಷ್ಟು ಇದ್ ಮಾಡ್ಕೊಂಡು ಪಕ್ಕದ ಏನಪ್ಪಾ ಅಂತಂದ್ರೆ ಆ ಕಾಡಿನ ಪ್ರದೇಶಕ್ಕೆ ಹೋದ್ರು. ಹೀಗಾಗಿ ಆ ಪ್ರದೇಶವೇ ವಿಶೇಷವಾಗಿ ಇವತ್ತು ನಾವು ಮಂಗಳೂರು ಅಂತ ಕರಿತೀವಿ. ಕಾರಣ ಇವತ್ತು ಆ ಮಂಗಳೂರು ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಮಂಗಳೂರಿನ ಪುರದೈವ, ಮಂಗಳೂರಿನ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ದೈವತ್ವಕ್ಕೆ ಸಾಕ್ಷಿಯಾದ ಮಂಗಳೇಶ್ವರ ಅಂತಕ್ಕಂಥ ದೇವಸ್ಥಾನ ಐತಿ. ನಾವು ನೆಕ್ಸ್ಟ್ ಆ ದೇವಸ್ಥಾನದ ಒಳಗೆ ಹೋಗೋಣ. ಆ ದೇವಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಶಾಸನಗಳು, ಆ ದೇವಸ್ಥಾನದ ನಿರ್ಮಾಣ, ಆಮೇಲೆ ಅಲ್ಲಿರ್ತಕ್ಕಂಥ ಪ್ರಾಂಗಣ, ಆಮೇಲೆ ಆ ದೇವಸ್ಥಾನಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂಥ ಮಂಗಳೇಶ್ವರನ್ ಅಂತಕ್ಕಂಥ ಒಂದೇನಂತಂದ್ರೆ ಈಶ್ವರ, ಆ ಈಶ್ವರ ಲಿಂಗವನ್ನ ಯಾರು ಪ್ರತಿಷ್ಠಾಪಿಸಿದ್ರು, ಹೆಂಗ ಮಂಗಳೇಶ್ವರ ಅಂತಕ್ಕಂಥ ಹೆಸರು ಬಂತು. ಬಹುಶಃ ಮಂಗಳೇಶ್ವರ ಅನ್ನೋ ಹೆಸರೇ ಮಂಗಳಕರ ದೇವರು ಅಂತಕ್ಕಂಥ ಹೆಸರಿನಿಂದ ಇವತ್ತು ನಾವೇನಂತಂದ್ರೆ ಮಂಗಳೇಶ್ವರ ಅಂತ ಕರಿತೀವಿ ನಾವು. ಆ ಮಂಗಳೇಶ್ವರ ದೇವರಿಂದನೇ ಇವತ್ತು ನಮ್ಮ ಗ್ರಾಮಕ್ಕೆ ಮಂಗಳೂರು ಅಂತಕ್ಕಂಥ ಹೆಸರು ಬಂದೈತಿ. ಹೀಗಾಗಿನೇ ಇವತ್ತು ನಾವು ಹಲವಾರು ಇತಿಹಾಸದ ದಾಖಲೆಗಳನ್ನ, ಪುರಾವೆಗಳನ್ನ, ಶಾಸನಗಳನ್ನ ನಾವು ಇವತ್ತೇನಪ್ಪಾ ಅಂತಂದ್ರೆ ದಾಖಲೀಕರಣ ಮಾಡಬೇಕಾಗಿದೆ. ನಿಜವಾಗಿ ಮಂಗಳೂರಿನ ಚರಿತ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಚರಿತ್ರೆ ಪುಟಗಳಲ್ಲಿ ಸೇರುವ ದಿನಗಳು ದೂರವಿಲ್ಲ. ಅಂತಹ ಪ್ರಮುಖವಾಗಿರ್ತಕ್ಕಂಥ ಗ್ರಾಮ ಈ ಮಂಗಳೂರು ಅಂತಕ್ಕಂಥದ್ದು. ಈಗ ನಾವು ಏನಪ್ಪಾ ಅಂತಂದ್ರೆ ಈ ಮಂಗಳೂರಿನ ಮೂಲ ನೆಲೆ ಹಳ್ಳದ ಕಡೆಗೆ ಏನಪ್ಪಾ ಅಂತಂದ್ರೆ ಪ್ರಯಾಣ ಮಾಡೋಣ.